ನೋಡಿ, ಬೆಂಗಳೂರಿನಲ್ಲಿ ಕೇವಲ ಈ ತರಹದ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ನೋಟಿಸ್ ಬಂದಿದೆ ಅಂತ ಅನ್ಕೋಬೇಡಿ. ಬೆಂಗಳೂರಿನಲ್ಲಿ ಇವಾಗ ಮಟನ್ ಸ್ಟಾಲ್ ವ್ಯಾಪಾರಿಗೂ ಕೂಡ GST ನೋಟಿಸನ್ನು ಕೊಟ್ಟಿದ್ದಾರಂತೆ. ನೋಟಿಸ್ ನೋಡಿದಂತಹ ವ್ಯಾಪಾರಿಗೆ ಫುಲ್ ಶಾಕ್ ಆಗಿದ್ದು, ಆದಾಯನೇ ಇಲ್ಲ ಸ್ವಾಮಿ, ಇನ್ನು GST ಕಟ್ಟೋದು ಎಲ್ಲಿ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಇವ್ರಿಗೆ ಬಂದಿರತಕ್ಕಂಥ ನೋಟಿಸ್ ಯಾವ ಸ್ವರೂಪದ್ದು, ಯಾವ ರೀತಿಯದ್ದು, ಇವರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮಟನ್ ಸ್ಟಾಲ್ ವ್ಯಾಪಾರಿಗೂ GST ನೋಟಿಸ್ ನೋಡಿ ಗೊಂದಲಕ್ಕೀಡಾದ ವ್ಯಾಪಾರಿ. ಒಂದು ವಾರದೊಳಗೆ ಪ್ರತಿಕ್ರಿಯಿಸಲು ಸೂಚನೆ. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ. ಇದರಿಂದ ಕಾಂಡಿಮೆಂಟ್ಸ್, ಹೂವು ಇತರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಆತಂಕ ಶುರುವಾಗಿದೆ. ಈ ಬೆನ್ನಲ್ಲೇ ಪದ್ಮನಾಭ ಕ್ಷೇತ್ರದ ತ್ಯಾಗರಾಜನಗರದ ವಿಶ್ವೇಶ್ವರಯ್ಯ ಮುಖ್ಯ ರಸ್ತೆಯಲ್ಲಿರುವ ಮಟನ್ ಸ್ಟಾಲ್ ವ್ಯಾಪಾರಿಗೂ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೋಡಿ ಗಾಬರಿಯಾಗಿರುವ ವ್ಯಾಪಾರಿ, ಈ ನೋಟಿಸು ನಮ್ಗ್ಯಾಕೆ, ದಿನದ ದುಡಿಮೆಯೇ ಕಷ್ಟ ಇರುವಾಗ ಅದೆಲ್ಲಿಂದ ಆದಾಯ ಬರಲು ಸಾಧ್ಯ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮದು ವೃತ್ತಿ ಮಟನ್ ಅಂಗಡಿ ಬಿಸ್ನೆಸ್ ಮೊದಲಿಂದನೂ ಮಾಡ್ಕೊಂಡು ಬಂದಿರೋದು. ಈಗ ನಮಗೆ GSTದು ಈಗ ತೊಂದರೆಗಳಾಗ್ತಾ ಇದೆಲ್ಲ, ಇದರಿಂದ ಸ್ವಲ್ಪ ಒಂದು ನೋಟಿಸ್ ಬಂದಿದೆ. ಅದು ವಾಟ್ಸಪ್ಪಲ್ಲಿ ಟ್ಯಾಕ್ಸ್ ಆಫೀಸ್ ಅವರಿಂದ ಒಂದು ನೋಟಿಸ್ ಬಂದಿದೆ. ಅದು ನಮಗೆ ಈ ವೃತ್ತಿಯಿಂದ ಫಸ್ಟ್ ಟೈಮ್ ನಮಗೆ ಈ ಥರ ಬಂದಿರೋದು. ಆತಂಕ, ತುಂಬ ಗಾಬರಿ ಒಂಥರ ಆಗಿದೆ. ಬಟ್ ನಮ್ಮ ವ್ಯಾಪಾರದಲ್ಲಿ ನಾವು ವ್ಯಾಪಾರ ಮಾಡೋದ್ರಲ್ಲಿ ನಮಗೆ ಅಷ್ಟು ಲಾಭ ಇಲ್ಲ. ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಇವಾಗ ಬಂದವಾಗ ಎಲ್ಲರೂ ಅಮೌಂಟೇ ಕೊಟ್ಟು, ಕ್ಯಾಶ್ ಕೊಟ್ಟು ಮಾಡ್ಕೊಳ್ಳಲ್ಲ. ಕಾಟಿಕ್ ಸಮಾಜದ ಕುಲಕಸಬೆ ಮಾಂಸ ಮಾರಾಟ. ಹಲವು ವರ್ಷಗಳಿಂದ ಇದೇ ವೃತ್ತಿಯನ್ನ ಚಂದ್ರು ಕುಟುಂಬ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಮಟನ್, ಚಿಕನ್ ಸ್ಟಾಲ್ಗಳಿಗೆ GST ಇರೋದಿಲ್ಲ. ಮಟನ್ ಸ್ಟಾಲ್ಗೆ ಬಂದ ಗ್ರಾಹಕರು ಫೋನ್ ಪೇ, ಗೂಗಲ್ ಪೇ ಮೂಲಕವೇ ಹಣ ನೀಡುತ್ತಾರೆ. ಇದರ ವಹಿವಾಟು ವರ್ಷಕ್ಕೆ 20 ಲಕ್ಷ ದಾಟಿದೆ ಅಂತ ವಾಣಿಜ್ಯ ತೆರಿಗೆ ಇಲಾಖಾಧಿಕಾರಿಗಳು ವಾಟ್ಸಪ್ ಮೂಲಕ ನೋಟಿಸ್ ಕಳುಹಿಸಿದ್ದಾರೆ. ಆದರೆ ವಾಸ್ತವವಾಗಿ ಮಾಂಸ ಮಾರಾಟದಲ್ಲಿ ಆದಾಯ ಕಡಿಮೆ, ವಹಿವಾಟು ಹೆಚ್ಚು. ಹೀಗಾಗಿ ಆದಾಯನೇ ಇಲ್ಲದೆ ಅದು ಹೇಗೆ ನೋಟಿಸ್ ಕಳುಹಿಸಿದ್ರು ಅಂತ ಯೋಚನೆ ಮಾಡ್ತಿದ್ದಾರೆ ಈ ವ್ಯಾಪಾರಿ. ಬಟ್ ಇದು ತುಂಬ ಯಾಕೋ ಗೊಂದಲ ಆಗ್ತಾಯಿದೆ, ಏನು ಎತ್ತ ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ವ್ಯಾಪಾರಕ್ಕೆ ನಮ್ಗೆ ಅವಾಗಲಿಂದನೂ ಕುಲಕಸಬು ಇದು. ಅವಾಗಿಂದನೂ ನಮಗೆ GST, ನಾವು ಟ್ಯಾಕ್ಸು ಅದೆಲ್ಲ ನಾವು ಮಾಡಿಲ್ಲ. ಈ ವ್ಯಾಪಾರದಿಂದ ನಾವೇನೂ ಮಾಡಿಲ್ಲ. ಅದು ಹೆಂಗೆ ಏನು ಅಂದ್ಬಿಟ್ಟು ಸ್ವಲ್ಪ ಕ್ಲಿಯರೆನ್ಸ್ ಆಗಿ ಇದು ಮಾಡಿದ್ರೆ ಯಾವ ಥರ ನಾವು ಮುಂದಕ್ಕೆ ಯಾವ ಥರ ಮಾಡಬೇಕಾಗುತ್ತೋ ಆ ಥರ ಮಾಡಿಕೊಂಡು ಹೋಗ್ತೀವಿ ನಾವು. ನೋಟಿಸ್ನಲ್ಲಿ ಏನಿದೆ? UPI ಮೂಲಕ ಜಮೆ ಆಗಿರುವ ಮೊತ್ತ ಪರಿಶೀಲನೆ. ತಮ್ಮ ವಾರ್ಷಿಕ ವಹಿವಾಟು 20 ಲಕ್ಷ ರೂಪಾಯಿ ಮೀರಿರುತ್ತದೆ. ವಾರ್ಷಿಕ ವಹಿವಾಟು ರೂಪಾಯಿ 20 ಲಕ್ಷಗಳನ್ನ ಮೀರಿದ್ದಲ್ಲಿ GST ಕಾಯ್ದೆ ಅಡಿಯಲ್ಲಿ ನೋಂದಣಿ ಪಡೆಯಲು ಅರ್ಹ. GST ಕಾಯ್ದೆಯಡಿ ನೋಂದಣಿ ಪಡೆಯಬೇಕು. ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆಯನ್ನು ಭರಿಸಬೇಕು. ನೋಟಿಸ್ ತಲುಪಿದ 7 ದಿನಗಳ ಒಳಗಾಗಿ ಮಾಹಿತಿ ನೀಡಬೇಕು ಅಥವಾ ನೋಂದಣಿಯನ್ನು ಪಡೆಯದೇ ಇರುವುದಕ್ಕೆ ಸೂಕ್ತ ಕಾರಣಗಳನ್ನು ನೀಡಬೇಕೆಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಕಳೆದ 2021ರಿಂದ 2024ರವರೆಗೆ ಪ್ರತಿ ವರ್ಷ 40 ಲಕ್ಷಕ್ಕಿಂತ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಸಿದವರಿಗೆ ನೋಟಿಸ್ ನೀಡಲಾಗಿದೆ. ಇದು ಸ್ಪಷ್ಟೀಕರಣ ಕೇಳಿ ನೀಡಿರುವ ನೋಟಿಸ್ ಆಗಿದ್ದು, UPI ಮೂಲಕ ಪಾವತಿಯಾದ ಹಣದ ಆಧಾರದಲ್ಲಿ ನೋಟಿಸ್ ನೀಡಿಲ್ಲ. ಬ್ಯಾಂಕ್ ದಾಖಲೆಗಳ ಆಧಾರದಲ್ಲಿ ನೋಟಿಸ್ ನೀಡಲಾಗಿದೆ ಎಂದು ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ವಹಿವಾಟಿನಲ್ಲಿ ಅಕ್ರಮ ಆಗಿಲ್ಲ ಅನ್ನೋದು ಗೊತ್ತಾದ್ರೆ ಅವರಿಗೆ ಟ್ಯಾಕ್ಸ್ ಹಾಕಲ್ಲ. ಕಚೇರಿಗೆ ಬಂದು ವಹಿವಾಟಿನ ಬಗ್ಗೆ ಮಾಹಿತಿ ನೀಡಿ ಅಂತಿದ್ದಾರೆ. ಅದೇನೇ ಆಗಲಿ, ಮಟನ್ ಸ್ಟಾಲ್ ವ್ಯಾಪಾರಿಯೊಬ್ಬರಿಗೆ ಬಂದ ನೋಟಿಸ್ನಿಂದ ಎಲ್ಲಾ ಮಾಂಸ ವ್ಯಾಪಾರಿಗಳಿಗೂ ಇದೀಗ ನೋಟಿಸ್ ಭೀತಿ ಶುರುವಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.